ಹೊತ್ತು ಹೆತ್ತು ಸಾಕೋದು ಎಲ್ಲ ಒಂದು ಅನಿಮಲ್ಸ್ ಅಲ್ಲೂ ಹೆಂಗಸರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಥ ಟೈಮ್ನಲ್ಲಿ ನಾವು ಅವಳಿಗೆ ತುಂಬ ರೆಸ್ಟ್ ಬೇಕಾಗುತ್ತೆ. ಮಗುಗೆ ಎವ್ರಿ 2 to 3 hours ನಾವು ಫೀಡ್ ಮಾಡಬೇಕಾಗುತ್ತೆ ತಾಯಿ. ಪೈನ್ ನಾರ್ಮಲ್ಸಿಗೆ ಬರೋಕ್ಕೆ 1.5-2 ತಿಂಗಳು ಬೇಕಾಗುತ್ತೆ. ಎಕ್ಸೆಪ್ಟ್ ದಟ್ ಅದು ತುಂಬ ಸ್ಪೈಸಿ ಮಸಾಲ ಫ್ರೈಡ್ ಐಟಮ್ಸ್ ತಿಂತಾರೆ. ಓಕೆ, ಇನ್ನು ಬಾಣಂತಿ ಆರೈಕೆ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಇದೆ. ಕೆಲವರು ಮನೇಲಿ ಹಿರಿಯರೆಲ್ಲ ಇದ್ರೆ ತುಂಬಾ ಖಾರದ ಸಾರು ಊಟ ಮಾಡ್ಬೇಕು, ಜೊತೆಗೆ ತುಂಬಾ ಬಿಸಿ ಬಿಸಿಯಾಗಿ ನೀರಲ್ಲಿ ಸ್ನಾನ ಮಾಡ್ಬೇಕು ಅನ್ನೋದೆಲ್ಲ ಇದೆ. ಬಟ್ ಆಸ್ ಎ ಒಬ್ಬ ಡಾಕ್ಟರ್ ಆಗಿ ಇದು ಬಾಣಂತಿಯ ಆರೈಕೆ ಹೇಗಿರ್ಬೇಕು? ಒಂದು ಬಾಣಂತಿಯರಿಗೆ ಪ್ರೈಮ್ ಅದೊಂದೇ ಕೆಲಸ. ಈ ಹೆಣ್ಮಕ್ಳಿಗೆ ಏನು ಯುನೀಕ್ ಆಗಿರೋ ಕೆಲಸ ಅಂದರೆ ಮಗುವನ್ನ ಒಂದು ಹೊತ್ತು ಹೆತ್ತು ಸಾಕೋದು ಎಲ್ಲ ಒಂದು ಅನಿಮಲ್ಸಲ್ಲೂ ಹೆಂಗಸರ ಮೇಲೇ ಡಿಪೆಂಡ್ ಆಗಿರೋದು. ಸೊ ಒಂದು ಜನ್ರೇಷನ್ ಟು ಜನ್ರೇಷನ್ ಏನು ನಾವು ಮೂವ್ ಆಗ್ತಿರೋದು ದಟ್ ಈಸ್ ಬಿಕಾಸ್ ಆಫ್ ದ ಮದರ್ಸ್ ಕೇರ್ ಆ್ಯಂಡ್ ಲವ್ ಅಲ್ವಾ. ಸೊ ಹಾಗಾಗಿ ಎಲ್ಲರಿಗೂ ಅವ್ರ ಅಮ್ಮಂದ್ರೇ ಭಾಳ ಇಷ್ಟ, ಯಾಕಂದರೆ ದೇ ಸ್ಪೆಂಡ್ ಲಾಟ್ ಆಫ್ ಟೈಮ್ ಆ್ಯಂಡ್ ಕೇರ್ ಇನ್ ಟೇಕಿಂಗ್ ಕೇರ್. ಸೊ ಈ ಒಂದು 9 months ಪ್ರೆಗ್ನೆನ್ಸಿನ ಹೊತ್ಕೊಂಡು ಡೆಲಿವರಿ ಆದಮೇಲೆ ಅವಳಿಗೆ ಪ್ರೈಮ್ ಕೆಲಸ ಮಗು ಫೀಡ್ ಮಾಡೋದು ಮತ್ತು ಮಗುವಿಗೆ ಮಲಗಿಸೋದು ಅಷ್ಟೇ ಇರುತ್ತೆ. ಅಂಥ ಟೈಮ್ನಲ್ಲಿ ನಾವು ಅವಳಿಗೆ ತುಂಬ ರೆಸ್ಟ್ ಬೇಕಾಗುತ್ತೆ. ಮಗುಗೆ ಎವ್ರಿ 2 to 3 hours ನಾವು ಫೀಡ್ ಮಾಡಬೇಕಾಗುತ್ತೆ ತಾಯಿ. ಸೊ ಅಂಥ ಟೈಮ್ನಲ್ಲಿ ಅವಳಿಗೆ ನೀನು ಮನೆ ಕೆಲಸ ಮಾಡು ಮತ್ತು ಟಿ ವಿ ನೋಡ್ತಾ ಇರು ಇಲ್ಲ ವರ್ಕ್ ಫ್ರಮ್ ಹೋಮ್ ಮಾಡು ಅಂದರೆ ಅವಳಿಗೆ ಡಿಸ್ಟರ್ಬ್ ಆಗಿಬಿಡುತ್ತೆ. ಸೊ ಹಾಗಾಗಿ ಶಿ ನೀಡ್ಸ್ ಫಿಸಿಕಲ್ ರೆಸ್ಟ್. ಆಲ್ಮೋಸ್ಟ್ 6 weeks ಆ ಮಗುಗೆ ಹೊರಗಡೆ ಬಂದು ಪ್ರಪಂಚಕ್ಕೆ ಬಂದು ಅದರದ್ದು ಫೀಡಿಂಗ್ ಎಸ್ಟಾಬ್ಲಿಷ್ ಆಗಬೇಕು. ತಾಯಿಗೆ ಹಾಲು ಕುಡಿಸ್ಬೇಕು, ಕೂತ್ಕೊಂಡು ಕುಡಿಸೋದ ಯಾವ ರೀತಿ ಕುಡಿಸೋದು ಮತ್ತು ತೇಗಿಸ್ಬೇಕು ಮಗುವಿಗೆ ಹಾಲು ಕುಡಿಸಿದ ತಕ್ಷಣ ಅದೆಲ್ಲನೂ ಅಡ್ಜಸ್ಟ್ ಆಗೋಕ್ಕೆ 1 month ಬೇಕಾಗುತ್ತೆ. ಮತ್ತು ಅವಳ ಬಾಡಿ ಸ್ಟ್ರೆಚ್ ಆಗಿರುತ್ತೆ, ಅಂದರೆ ಬೆನ್ನೆಲ್ಲ ಸ್ಟ್ರೆಚ್ ಆಗಿ ಆಲ್ಮೋಸ್ಟ್ ನಾರ್ಮಲ್ ಪ್ರೆಗ್ನೆನ್ಸಿ ಅಂದರೆ ಒಂದು 5-6 kgs ದಿನಾನು 5-6 kgs ನೀವು ಹೊಟ್ಟೆನ ಹೊತ್ಕೊಂಡಾಗಿರುತ್ತಲ್ಲ ಅದನ್ನು ಅಕಾಮಿಡೇಟ್ ಮಾಡೋಕ್ಕೆ ಬೆನ್ನು ಸ್ಪೈನ್ ಸ್ಟ್ರೆಚ್ ಆಗಿರುತ್ತೆ. ಆ ಸ್ಪೈನ್ ನಾರ್ಮಲ್ಸಿಗೆ ಬರೋಕ್ಕೆ 1.5-2 ತಿಂಗಳು ಬೇಕಾಗುತ್ತೆ. ಅಂಥ ಟೈಮ್ನಲ್ಲಿ ಗಂಟೆಗಟ್ಟಲೆ ಕೂತ್ಕೊಳ್ಳೋದು, ಹೆಂಗೆಂಗೋ ಕೂತ್ಕೊಳ್ಳೋದು, ಏನೇನೋ ಕೆಲಸ ಮಾಡಿದ್ರೆ ಅಲ್ಲಿ ಕ್ರಾನಿಕ್ ಆಗಿ ಬ್ಯಾಕ್ ಪೇನ್ ಬರೋ ಸಾಧ್ಯತೆ ಇರುತ್ತೆ. ಸೊ ಶಿ ವಿಲ್ ನೀಡ್ ಗುಡ್ ಫಿಸಿಕಲ್ ರೆಸ್ಟ್ ಫಾರ್ ಮಿನಿಮಮ್ 6 weeks. 6 weeks ಆದಮೇಲೆ ಅವಳು ಚಿಕ್ಕ ಪುಟ್ಟ ಕೆಲಸ, ಮಗುವಿಗೆ ಸ್ನಾನ ಮಾಡಿಸೋದು, ಒಂದು ಬಟ್ಟೆ ಮಡ್ಚೋದು, ಆ ಥರ ಕೆಲಸ ಮಾಡ್ಬೋದು. ಎರಡನೇದು ಗುಡ್ ಸ್ಲೀಪ್. ಅವಳಿಗೆ ತುಂಬ ನಿದ್ದೆಗೆ ಇರ್ತಿರ್ತಾಳೆ, ಮಗು 2-2 hours ಎದ್ದೇಳ್ತಾ ಇರುತ್ತೆ. ಸೊ ಅವಳಿಗೆ ನಾವು ಅಡಿಷ್ನಲ್ ಕೆಲಸ ಕೊಡಬಾರ್ದು. ನೀನೇ ಅಡುಗೆ ಮಾಡು, ನೀನೇ ಇದು ಮಾಡು ಅದು ಮಾಡು ಅನ್ನೋ ಕೆಲಸ ಕೊಡಬಾರ್ದು. ಅವಳು ಒಳ್ಳೆ ನಿದ್ದೆ ಮಾಡಬೇಕು. ನಾವು ನನ್ನ ಪೇಷಂಟ್ಸ್ ಕೇಳೋದು, ಮಗು ಮಲಗಿದಾಗ ಮಲಗ್ರಿ, ಮಗು ಎದ್ದಾಗ ಎದ್ದೇಳಿ. ನೀವು ಹಗಲು ರಾತ್ರಿ ನೋಡಿಕೊಂಡು ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಇಲ್ಲ ಯಾರೋ ಬಂದವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಫಿಸಿಕಲ್ ರೆಸ್ಟ್ ಒಂದು, ಗುಡ್ ಸ್ಲೀಪ್ ಒಂದಿರುತ್ತೆ. ಕಮಿಂಗ್ ಟು ಡಯಟ್, ಅವರ ಕಲ್ಚರಲಿ ರೆಕಗ್ನೈಸಬಲ್ ಡಯಟ್ ಅಂತ ಹೇಳ್ತೀವಿ ನಾವು. ಅಂದರೆ ನಿಮ್ಮ ಮನೆಗಳಲ್ಲಿ ಏನು ಊಟ ಮಾಡ್ತಿರ್ತೀರ ಎಲ್ಲನೂ ತಿನ್ಬೋದು, ಎಕ್ಸೆಪ್ಟ್ ದಟ್ ಅದು ತುಂಬ ಸ್ಪೈಸಿ ಮಸಾಲ ಫ್ರೈಡ್ ಐಟಮ್ಸ್ ತಿನ್ನಬಾರ್ದು ಮನೆಯಲ್ಲಿ. ಮತ್ತು ಪ್ಲಸ್ ಚೆನ್ನಾಗಿ ನೀರು ಕುಡಿಬೇಕು. ಯಾಕೆ ಸ್ಪೈಸಿ ಮಸಾಲ ತಿನ್ನಬಾರ್ದು ಅಂತಂದರೆ, ಇಲ್ಲ ಔಟ್ಸೈಡ್ ಫುಡ್ ಯಾಕೆ ತಿನ್ನಬಾರ್ದು ಅಂದರೆ ಅದೇನಾರ ತೊಗೊಂಡು ಗ್ಯಾಸ್ಟ್ರಿಕ್ ಆಗೋದು, ವಾಮಿಟ್ ಆಗೋದು, ತಿರ್ಗಾ ನಾವು ಮಾತ್ರೆ ಕೊಡ್ತೀವಿ. ನೀವು ಬಾಣಂತಿ ಇರುವಾಗ ಏನೇನು ಮಾತ್ರೆ ತೊಗೊಂಡ್ರು ಅದೆಲ್ಲ ಹಾಲಿನಲ್ಲಿ ಆಚೆ ಬರುತ್ತೆ. ಆ ಹಾಲನ್ನು ಕುಡಿಯುವಂಥ ಮಗುವಿಗೆ ಆ ಔಷಧಿ ಕಂಟೆಂಟ್ ಹೋಗುತ್ತೆ. ಸೊ ವಿ ಡೋಂಟ್ ವಾಂಟ್ ಟು ಗಿವ್ ಟು ಮಚ್ ಮೆಡಿಸಿನ್ಸ್ ಫಾರ್ ಯು. ಸೊ ನೀವು ಔಟ್ಸೈಡ್ ಫುಡ್ ತಿನ್ನೋದು, ಏನೋ ವಾಂತಿ ಭೇದಿ ಆಗೋದು, ಆ್ಯಂಟಿಬಯೋಟಿಕ್ ಕೊಡೋದು, ಆ ಮಗುವಿಗೂ ಆ ಮೆಡಿಸಿನ್ ಹೋಗುತ್ತಲ್ಲ. ಸೊ ಆ ಕಾರಣಕ್ಕೆ ನೀವು ಅವೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಇನ್ಫೆಕ್ಷನ್ಸ್ನ ಅವಾಯ್ಡ್ ಮಾಡಬೇಕು ಅಂದರೆ ಮನೇಲೇ ಮಾಡಿರೋವಂಥ ಹೆಲ್ತಿ ಫುಡ್, ಫ್ರೆಶ್ ಫುಡ್, ಅನ್ನನೂ ತಿನ್ನಿ, ಚಪಾತಿನೂ ತಿನ್ನಿ, ಇಡ್ಲಿನೂ ತಿನ್ನಿ. ಅದು ತೀರಾ ಗ್ಯಾಸ್ ಆಗುವಂಥ ಒಂದು ಕುಂಬಳಕಾಯಿ ಅಂತೆ, ಒಂದು ಸುವರ್ಣಗೆಡ್ಡೆ ಅಂತೆ, ಕುಂಬಳಕಾಯಿ ಅಂತೆ, ಸ್ಪೈಸಿ ಫುಡ್ ಅಂತೆ ಅವೆಲ್ಲ ತಿನ್ನಬಾರ್ದು. ಹಂಗೆ ಪ್ಲಸ್ ನೀರನ್ನ ಚೆನ್ನಾಗಿ ಕೊಡಬೇಕು. ನೀರು ಯಾಕೆ ಕುಡಿಬೇಕು ಅಂದರೆ ಆಲ್ಮೋಸ್ಟ್ ಅರೌಂಡ್ 1.5 to 2 liters ಆಫ್ ಮಿಲ್ಕ್ ವಿಲ್ ಬಿ ಪ್ರೊಡ್ಯೂಸ್ ಬೈ ದಿ ವುಮನ್ ಅಲ್ಲ. ಅವಳಿಗೆ ಡಿಹೈಡ್ರೇಟ್ ಆಯಿತು ಅಂತಂದರೆ ಮೋಷನ್ ಗಟ್ಟಿಯಾಗಿ ಪೈಲ್ಸ್ ಆಗೋದು, ತುಂಬ ಮುಕ್ಕೋದು, ಆಮೇಲೆ ಬ್ಲೀಡಿಂಗ್ ಆಗೋದು ಮೋಷನಲ್ಲಿ ಅವೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಹೊಸದಾಗಿ ಆಗಿರುವಂಥ ಬಾಣಂತಿಯರಿಗೆ ಬ್ಲಡ್ ಕ್ಲಾಟ್ ಆಯಿತು, ಕಾಲಿನಲ್ಲಿ ಬ್ಲಡ್ ಕ್ಲಾಟ್ ಆಗಿ ಸೀರಿಯಸ್ ಆಗಿ ಒಂದು ಕಾಂಪ್ಲಿಕೇಶನ್ಸ್ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಮಿನಿಮಮ್ 2 to 3 liters ಆಫ್ ವಾಟರ್ ಕುಡಿಲೇಬೇಕಾಗುತ್ತೆ ಅವರು. ಸೊ ಹಾಗಾಗಿ ಕೆಲವೊಂದು ಪ್ರಾಕ್ಟೀಸಸ್, ಓಲ್ಡ್ ಪ್ರಾಕ್ಟೀಸಸ್ ಕೆಲವೊಂದು ಒಳ್ಳೆಯದು, ಬಟ್ ಕೆಲವೊಂದು ತುಂಬ ಗ್ಯಾಸ್ಟ್ರಿಕ್ ಆಗ್ಬೋದು. ಸೊ ಅದನ್ನು ನೋಡ್ಕೊಂಡು ನೀವು ಮ್ಯಾನೇಜ್ ಮಾಡಿ.